ನಮಸ್ಕಾರ. ನನ್ನ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಹಿಂದೂಸ್ತಾನಿಯ ಥಾಟ್ ಬಗ್ಗೆ ಹೇಳ್ತಾ ಇದ್ದೀನಿ. ಈ ಥಾಟ್ ಅಂದರೆ ಏನು? ನಿಮಗೆ ಗೊತ್ತಿರ್ಬೋದು, ಹಿಂದೂಸ್ತಾನಿ ಸಂಗೀತದಲ್ಲಿ ತುಂಬ ರಾಗಗಳಿದೆ, ಸಾವಿರಗಟ್ಟಲೆ ರಾಗ ಇದೆ. ಆ ಎಲ್ಲ ರಾಗಗಳನ್ನು ಡಿವೈಡ್ ಮಾಡಿದ್ದಾರೆ. ಒಂದೇ ಥರ ಕಾಣಿಸೋ ರಾಗಗಳನ್ನು ಗ್ರೂಪ್ ಮಾಡಿದ್ದಾರೆ. ಅದಕ್ಕೆ ಹೇಳ್ತಾರೆ ವರ್ಗೀಕರಣ ಅಂತ. ಆ ರೀತಿಯಾದ ತುಂಬ ವರ್ಗೀಕರಣ ಇದೆ. ಜಾತಿ ರಾಗ ವರ್ಗೀಕರಣ, ದೇಸಿ ರಾಗ ವರ್ಗೀಕರಣ, ಗ್ರಾಮ ರಾಗ ವರ್ಗೀಕರಣ ಹಾಗೂ ಥಾಟ್ ರಾಗ ವರ್ಗೀಕರಣ. ಈ ಥರ ಈ ಎಲ್ಲ ವರ್ಗೀಕರಣನೂ ಬೇರೆ ಬೇರೆ ಲಕ್ಷಣವನ್ನು ಹೊಂದಿದೆ. ಅದರಲ್ಲೇ ಥಾಟ್ ವರ್ಗೀಕರಣ ಪ್ರಚಲಿತವಾಗಿದೆ. ಅದರಲ್ಲಿ ನೋಟ್ಸ್ನ ನೋಡಿಕೊಂಡು ಡಿವೈಡ್ ಮಾಡಿದ್ದಾರೆ. ಕೋಮಲ್ ಇದೆಯಾ, ಶುದ್ಧ ಇದೆಯಾ ಅಂದ್ಕೊಂಡು ತುಂಬ ಡಿವಿಷನ್ಗಳನ್ನು ಮಾಡಿದ್ದಾರೆ. ಈ ರಾಗ ಮತ್ತು ಥಾಟ್ ಇದರಲ್ಲಿ ಏನು ವ್ಯತ್ಯಾಸ ಇದೆ ಅಂತ ಹೇಳ್ತೀನಿ. ಅಂದ್ಕೊಳ್ಳಿ, ಈ ಥಾಟ್ ಇದೆಯಲ್ಲ, ಇದು ಒಂದು ಲೀಡರ್ ಅಂತ. ಎಲ್ಲ ರಾಗಗಳಿದೆಯಲ್ಲ, ಅದು ಮೆಂಬರ್ಸ್ ಅಂತ. ಇಲ್ಲಾಂದರೆ ಈ ಥಾಟ್ ಅನ್ನೋದು ಒಂದು ಪೇರೆಂಟ್ ಅಥವಾ ಒಂದು ಅಪ್ಪ ಅಂತ ಅನ್ಕೋಬೋದು. ಉಳಿದಿರೋ ಎಲ್ಲ ರಾಗಗಳು ಚಿಲ್ಡ್ರನ್ ಅಂತ ಅನ್ಕೋಬೋದು. ಈ ಥಾಟ್ನ ಏನು ಲಕ್ಷಣ ಇರುತ್ತೆ ನೋಡಿ, ಅದೇ ಲಕ್ಷಣ ಇರೋ ರಾಗಗಳನ್ನು ಅದೇ ಥಾಟ್ಗೆ ಸೇರಿಸ್ತಾರೆ. ಅಂದ್ಕೊಳ್ಳಿ, ಒಬ್ಬರು ಪೇರೆಂಟ್ ಹೇಗಿರ್ತಾರ ನೋಡೋಕ್ಕೆ, ಅದೇ ಥರ ಮಕ್ಕಳು ಕೂಡ ಇರುತ್ತೆ ಅಲ್ವ, ಕಣ್ಣು ಕಿವಿ ಮೂಗು ಎಲ್ಲ ಸೇಮ್ ಇರುತ್ತಲ್ಲ. ಹಾಗಾಗಿ ನಾವು ಗುರ್ತಿಸ್ಬೋದು ಇವ್ರ ಮಗುನೇ ಅದು ಅಂತ. ಅದೇ ಥರನೇ ನಾವು ರಾಗದಲ್ಲಿರೋ ಕೋಮಲ, ತೀವ್ರ, ಶುದ್ಧ ಸ್ವರಗಳನ್ನು ನೋಡಿಕೊಂಡು ಅದು ಯಾವ ಥಾಟಿಗೆ ಸೇರುತ್ತೆ ಅಂತ ಹೇಳ್ಬೋದು. ನಾವಿದನ್ನು ಇನ್ನೊಂದು ಥರ ಕೂಡ ಅರ್ಥ ಮಾಡ್ಕೋಬೋದು. ಹಿಂದೂಸ್ತಾನಿನಲ್ಲಿ ಟೋಟಲಿ 12 ಸ್ವರಗಳಿದೆ. ಶುದ್ಧ, ತೀವ್ರ, ಕೋಮಲ ಎಲ್ಲ ಸೇರಿಸಿ 12 ಸ್ವರಗಳಾಗುತ್ತೆ. ಅವುಗಳಲ್ಲಿ ಬೇರೆ ಬೇರೆ ಕಾಂಬಿನೇಷನ್ನ ಮಾಡಿ ಬೇರೆ ಬೇರೆ ಥಾಟ್ ಅಂತ ಕರೀತಾರೆ. ಹೀಗೂ ಅರ್ಥ ಮಾಡ್ಕೋಬಹುದು. ಬೇರೆ ಬೇರೆ ಲಕ್ಷಣವನ್ನು ಹೊಂದಿರೋ 10 ಕಾಂಬಿನೇಷನನ್ನು ಚೂಸ್ ಮಾಡಿ ಅದಕ್ಕೆ ಬೇರೆ ಬೇರೆ ಹೆಸರಿಟ್ಟರು. ಕಲ್ಯಾಣ್, ಬಿಲಾವಲ್, ಆಸಾವರಿ, ಕಾಫಿ, ಖಮಾಜ್, ಪೂರ್ವಿ, ಮಾರ್ವಾ, ತೋಡಿ, ಭೈರವ್, ಭೈರವಿ. ಟೋಟಲಿ 10 ಥಾಟ್ ಆಗುತ್ತೆ. ಈಗ ಆ 10 ಥಾಟ್ಗಳ ಲಕ್ಷಣವನ್ನು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಅದರ ಆರೋಹ ಅವರೋಹವನ್ನು ಹಾಡ್ತಾ ಹೋಗ್ತೀನಿ. ಆವಾಗ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಅದರಲ್ಲಿ ನಾನೀಗ ಕಲ್ಯಾಣ್ ಥಾಟ್ ಬಗ್ಗೆ ಮೊದಲಿಗೆ ಹೇಳ್ತಾ ಇದ್ದೀನಿ. ಯಾವ ರಾಗದಲ್ಲಿ ಕೇವಲ ತೀವ್ರ ಮ ಇದೆ, ಇನ್ನೆಲ್ಲ ಸ್ವರ ಶುದ್ಧ ಇದೆ, ಅದು ಕಲ್ಯಾಣ್ ಥಾಟ್ ಆಗುತ್ತೆ. ಈ ಥರ ಇರೋ ತುಂಬ ರಾಗಗಳಿರುತ್ತೆ. ಅದರಲ್ಲಿ ತೀವ್ರ ಮ ಇರುತ್ತೆ, ಇನ್ನೆಲ್ಲ ಸ್ವರ ಶುದ್ಧ ಇರುತ್ತೆ. ಆ ಎಲ್ಲ ರಾಗಗಳು ಕಲ್ಯಾಣ್ ಥಾಟ್ಗೆ ಸೇರುತ್ತೆ. ಈಗ ನಾನು ಅದನ್ನು ಹಾಡಿ ತೋರಿಸ್ತೀನಿ. ಸಾ ರೇ ಗ ಮ ಪ ಧ ನಿ ಸಾ, ಸಾ ನಿ ಧ ಪ ಮ ಗ ರೇ ಸಾ. ಆಮೇಲೆ ಬಿಲಾವಲ್. ಬಿಲಾವಲ್ ರಾಗದಲ್ಲಿ ಎಲ್ಲ ಸ್ವರನೂ ಶುದ್ಧ ಇರುತ್ತೆ. ಸಾ ರೇ ಗ ಮ ಪ ಧ ನಿ ಸಾ, ಸಾ ನಿ ಧ ಪ ಮ ಗ ರೇ ಸಾ. ಆಮೇಲೆ ಆಸಾವರಿ. ಆಸಾವರಿನಲ್ಲಿ ಗ ದ ನಿ 3 ಸ್ವರ ಕೋಮಲ ಇರುತ್ತೆ. ಸಾ ರೇ ಗ ಮ ಪ ಧ ನಿ ಸಾ, ಸಾ ನಿ ಧ ಪ ಮ ಗ ರೇ ಸಾ. ಆಮೇಲೆ ಕಾಫಿ ಥಾಟ್. ಕಾಫಿ ಥಾಟಲ್ಲಿ ಗ ನಿ ಕೋಮಲ ಇರುತ್ತೆ. ಇಲ್ಲೂ ಕೂಡ ಯಾವ ರಾಗಗಳಲ್ಲಿ ಗ ನಿ ಕೋಮಲ ಇರುತ್ತೆ ಎಲ್ಲದೂ ಕಾಫಿ ಥಾಟ್ಗೆ ಸೇರುತ್ತೆ. ಹೀಗೆ ಎಲ್ಲ ರಾಗಗಳು ಯಾವುದಾದ್ರೂ ಒಂದು ಥಾಟ್ಗೆ ಸೇರಲ್ಪಡ್ತಾ ಇರುತ್ತೆ. ಸಾ ರೇ ಗ ಮ ಪ ಧ ನಿ ಸಾ, ಸಾ ನಿ ಧ ಪ ಮ ಗ ರೇ ಸಾ. ಈಗ ಪೂರ್ವಿ. ಪೂರ್ವಿನಲ್ಲಿ ರೇ ಮತ್ತು ದ ಕೋಮಲ ಇರುತ್ತೆ, ಮ ತೀವ್ರ ಇರುತ್ತೆ. ಸಾ ರೇ ಗ ಮ ಪ ಧ ನಿ ಸಾ, ಸಾ ನಿ ಧ ಪ ಮ ಗ ರೇ ಸಾ. ಆಮೇಲೆ ನೋಡೋಣ ಮಾರ್ವಾ ಥಾಟ್. ಇದರಲ್ಲಿ ಮ ತೀವ್ರ ಇರುತ್ತೆ ಮತ್ತು ರೇ ಕೋಮಲ ಇರುತ್ತೆ ಅಷ್ಟೇ, ಇನ್ನೆಲ್ಲನೂ ಶುದ್ಧ ಇರುತ್ತೆ. ಸಾ ರೇ ಗ ಮ ಪ ಧ ನಿ ಸಾ, ಸಾ ನಿ ಧ ಪ ಮ ಗ ರೇ ಸಾ. ಆಮೇಲೆ ತೋಡಿ. ತೋಡಿನಲ್ಲಿ
ರೇ ಗ ದ ಕೋಮಲ ಇರುತ್ತೆ, ಮ ತೀವ್ರ ಬರುತ್ತೆ. ಬಾಕಿ ಎಲ್ಲ ಸ್ವರಗಳು ಶುದ್ಧ ಇರುತ್ತೆ. सा रे ग म प ध नि सा सा नि ध प म ग रे सा. ನೆಕ್ಸ್ಟ್ ರಾಗ್ ಭೈರವ್. ಇದರಲ್ಲಿ ರೇ ಮತ್ತೆ ದ ಕೋಮಲ ಇದೆ. सा रे ग म प ध नि सा सा नि ध प म ग रे सा. ಆಮೇಲೆ ಭೈರವಿ. ಭೈರವಿನಲ್ಲಿ ರೇ ಗ ದ ನಿ ಕೋಮಲ ಇರುತ್ತೆ, ಉಳಿದೆಲ್ಲ ಅದು ಶುದ್ಧ ಇರುತ್ತೆ. सा रे ग म प ध नि सा सा नि ध प म ग रे सा. ಆಮೇಲೆ ಖಮಾಜ್. ಖಮಾಜ್ನಲ್ಲಿ ನೀ ಮಾತ್ರ ಕೋಮಲ ಇರುತ್ತೆ, ಉಳಿದ ಎಲ್ಲ ಸ್ವರಗಳು ಶುದ್ಧ ಇರುತ್ತೆ. सा रे ग म प ध नि सा सा नि ध प म ग रे सा. ಇವುಗಳನ್ನು ಬಿಟ್ಟು ಇನ್ನೊಂದಿಷ್ಟು ರಾಗಗಳಿದೆ, ಅದಕ್ಕೆ ಹೇಳ್ತಾರೆ ಅಪವಾದಾತ್ಮಕ ರಾಗ ಅಂತ. ಆ ರಾಗಗಳು ಹೇಗೆ ಅಂದರೆ ಯಾವುದೇ ಥಾಟಿನ ಜೊತೆನೂ ಅದು ಸರಿ ಹೊಂದಲ್ಲ. ನಾನು ಹೇಳ್ತಾ ಇದ್ದೆ ಅಲ್ವಾ, ಗ ನೀ ಕೋಮಲ ಇದ್ದರೆ ಕಾಫಿ ಥಾಟ್, ಗ ದ ನೀ ಕೋಮಲ ಇದ್ದರೆ ಆಸಾವರಿ ಥಾಟ್ ಅಂತ. ಆದರೆ ಒಂದಿಷ್ಟು ರಾಗಗಳಿದೆ ಯಾವುದೇ ಥಾಟಿನ ಜೊತೆನೂ ಅದು ಮ್ಯಾಚ್ ಆಗಲ್ಲ. ಹಾಗಾಗಿನೇ ಅದಕ್ಕೆ ಅಪವಾದಾತ್ಮಕ ರಾಗ ಅಂತ ಹೇಳ್ತಾರೆ. ಒಮ್ಮೊಮ್ಮೆ ನಮಗನ್ಸುತ್ತೆ ಈ ರಾಗ ಈ ಥಾಟಿಂದು ಅಂತ, ಆದರೆ ಆ್ಯಕ್ಚುಲಿ ಬೇರೆ ಥಾಟಿಂದ ಆಗಿರುತ್ತೆ ಅದು. ಎಕ್ಸಾಂಪಲ್ಗಾಗಿ ಭೂಪಾಲಿ. ಭೂಪಾಲಿನಲ್ಲಿ ನಮಗನ್ಸುತ್ತೆ ಎಲ್ಲ ಸ್ವರನೂ ಶುದ್ಧ ಇದೆ, ಹಾಗಾಗಿ ಅದು ಬಿಲಾವಲ್ ಥಾಟ್ ಅಂತ. ಇಲ್ಲ, ಆದರೆ ಅದು ಕಲ್ಯಾಣ್ ಥಾಟ್. ಕಲ್ಯಾಣ್ ಥಾಟ್ ಆಗಬೇಕಂದ್ರೆ ತೀವ್ರಮಾ ಬರಬೇಕಿತ್ತು, ಆದರೆ ಭೂಪಾಲಿನಲ್ಲಿ ತೀವ್ರಮಾನೇ ಇಲ್ಲ. ಆದರೂ ಕೂಡ ಭೂಪಾಲಿ ಕಲ್ಯಾಣ್ ಥಾಟೇ ಆಗುತ್ತೆ. ಆಮೇಲೆ ಬಿಹಾಗ್ನ ನೋಡೋಣ. ಬಿಹಾಗ್ ನಮಗನ್ಸುತ್ತೆ ಅದು ಕಲ್ಯಾಣ್ ಥಾಟ್ ಅಂತ, ಆದರೆ ಅದು ಬಿಲಾವಲ್ ಥಾಟ್ಗೆ ಸೇರುತ್ತೆ. ತುಂಬ ರಾಗಗಳು ಹೀಗೆ ಯಾಕಿದೆ ಅಂತ ಗೊತ್ತಾ? ತುಂಬ ಮೊದಲು ಶುದ್ಧ ಬಿಲಾವಲ್ನಲ್ಲೇ ಬಿಹಾಗ್ ರಾಗವನ್ನು ಹಾಡ್ತಿದ್ರು. ಆಮೇಲೆ ಯಾರಿಗೋ ಅನ್ನಿಸ್ತು ಬಿಹಾಗ್ನಲ್ಲಿ ತೀವ್ರ ಮಧ್ಯಮ ಹಾಕೋದ್ರಿಂದ ಅದರ ಸೌಂದರ್ಯ ಜಾಸ್ತಿ ಆಗುತ್ತೆ, ಅದು ಇನ್ನೂ ಚೆನ್ನಾಗಿ ಕೇಳಿಸುತ್ತೆ ಅಂತ. ಹಾಗಾಗಿ ತೀವ್ರ ಮಧ್ಯಮ ಕೂಡ ಸ್ವಲ್ಪ ಬಳಸೋಕೆ ಶುರು ಮಾಡಿದ್ರು. ಹಾಗಾಗಿ ಅದರ ಫೀಲ್ ಸ್ವಲ್ಪ ಚೇಂಜ್ ಆಯಿತು. ಆದರೂ ಕೂಡ ಅದನ್ನು ಬಿಲಾವಲ್ ಥಾಟ್ ಅಂತಾನೆ ಕನ್ಸಿಡರ್ ಮಾಡ್ತಾರೆ. ಈ ಥರದ್ದು ತುಂಬ ರಾಗಗಳಿದೆ. ಮೊದಲು ಶುದ್ಧ ಥಾಟ್ಗಳಲ್ಲೇ ರಾಗಗಳನ್ನು ಹಾಡಿ ಆಮೇಲೆ ಒಂದೊಂದೇ ನೋಟ್ಗಳನ್ನು ಸೇರಿಸ್ತಾ ಈಗ ರಾಗಗಳು ಬದಲಾಗ್ತಾ ಇದೆ. ಆಮೇಲೆ ಸಾರಂಗ್ ರಾಗವನ್ನು ನೋಡೋಣ. ಇದರಲ್ಲಿ ಕೋಮಲ್ನಿ ಇದೆ, ಹಾಗಾಗಿ ನಮ್ಗೆ ಅನಿಸುತ್ತೆ ಇದು ಖಮಾಜ್ ಥಾಟ್ ಅಂತ, ಆದರೆ ಇದು ಕಾಫಿ ಥಾಟ್. ಆಮೇಲೆ ಅಲೆಯಾ ಬಿಲಾವಲ್, ಅದು ಕೂಡ ಬಿಲಾವಲ್ ಥಾಟ್, ಆದರೆ ಕೋಮಲ್ನಿ ಇದೆ. ಒಮ್ಮೆ ಕೋಮಲ್ನಿ ಮಾತ್ರ ಇದ್ದರೆ ಅದು ಖಮಾಜ್ ಥಾಟ್ಗೆ ಸೇರಬೇಕಿತ್ತು, ಆದರೆ ಅದು ಬಿಲಾವಲ್ ಥಾಟ್. ಆ ಕೋಮಲ್ನಿ ಇದೆಯಲ್ಲ ಅದು ಮೊದಲಿರಲಿಲ್ಲ, ಆಮೇಲೆ ಸೇರಲ್ಪಟ್ಟಿದೆ. ನಿಮಗೆ ಇನ್ನೊಂದು ಡೌಟ್ ಕೂಡ ಬಂದಿರ್ಬೋದು, ರಾಗ್ ಮತ್ತು ಥಾಟ್ ಎರಡು ಸೇಮ್ ಇರಬೇಕಿತ್ತು, ಆದರೂ ಇದರ ಆರೋಹ ಮತ್ತು ಅವರೋಹದಲ್ಲಿ ವ್ಯತ್ಯಾಸ ಇದೆ. ಹೇಗೆ ಅಂತ ಹೇಳ್ತೀನಿ. ಥಾಟ್ನಲ್ಲಿ ಎಲ್ಲ ಸ್ವರನೂ ಇರುತ್ತೆ, ಸಂಪೂರ್ಣ ಇರುತ್ತೆ. ಸಾರೆ ಗ ಮ ಪದ ನಿ ಸ ನಿ ದ ಪ ಮ ಗ ರೇ ಸ. ಆದರೆ ರಾಗದಲ್ಲಿ ಮಿಡ್ಲಲ್ಲಿ ಕೆಲವು ನೋಟ್ಗಳು ಸ್ಕಿಪ್ ಆಗ್ಬೋದು. ಎಕ್ಸಾಂಪಲ್ಗಾಗಿ ಆಸಾವರಿ. ಆಸಾವರಿ ಒಂದು ರಾಗನೂ ಹೌದು, ಥಾಟು ಕೂಡ ಹೌದು. ಆಸಾವರಿ ರಾಗದ ಆರೋಹದಲ್ಲಿ ಗ ಮತ್ತು ನಿ ಇಲ್ಲ, ಆದರೆ ಆಸಾವರಿ ಥಾಟನ್ನ ನಾವು ಆರೋಹ ಅವರೋಹ ಹಾಡುವಾಗ ಗ ಮತ್ತು ನಿ ಇರುತ್ತೆ. ಅಂದ್ಕೊಂಡಿದ್ದೀನಿ ನಾನು ಎಲ್ಲವನ್ನು ಹೇಳಿದೆ ಅಂತ. ಒಮ್ಮೆ ಏನಾದರೂ ಉಳಿದಿದ್ದರೆ ಇನ್ಯಾವುದಾದ್ರೂ ವಿಡಿಯೋದಲ್ಲಿ ನಾನು ಹೇಳೋ ಪ್ರಯತ್ನವನ್ನು ಮಾಡ್ತೀನಿ. ನಿಮ್ಮದು ಯಾವುದಾದ್ರೂ ಕ್ವಶನ್ ಇದ್ದರೆ ಕಮೆಂಟ್ ಸೆಕ್ಷನ್ನಲ್ಲಿ ಹಾಕಿ. ನಮಸ್ಕಾರ.